ಅವರು ಮಾಡ್ತಾ ಇದ್ದಾರೆ ನೋಡಿ, ಅವ್ರಿಗೆ ರಾಜಕೀಯ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ಅವ್ರಿಗೆ. ಅಲ್ಲಿ ಯಾರು ಪಾರ್ಲಿಮೆಂಟಲ್ಲಿ ಮಾಡಲಿ, ಇಲ್ಲಿ ಮಾಡಲಿ, ಒಂದು ಸ್ಟ್ರೈಕ್ ಮಾಡಲಿ, ಗಲಾಟೆ ಮಾಡಲಿ, ಅದು ಆಟೋಮೆಟಿಕ್ ಆಗಿ ನಂದು ಸೆಂಟ್ರಲ್ ಗೌರ್ಮೆಂಟ್ ಇಬ್ಬರದು 50-50% ಪಾರ್ಟ್ನರು. ಅದಕ್ಕೊಂದು ಕಮಿಟಿ ಇದೆ, ನಮ್ಮ ಗಮನಕ್ಕೂ ಬರಲ್ಲ. ಅದು ಆಟೋಮೆಟಿಕ್ ಆಗಿ ಅವ್ರು ತೀರ್ಮಾನ ಮಾಡ್ತಾರೆ. ಅವ್ರು ಏನೇ ಡಿಸಿಷನ್ ಮಾಡಬೇಕಾದ್ರೂ ಸೆಂಟ್ರಲ್ ಗೌರ್ಮೆಂಟು ಅದಕ್ಕೊಂದು ಒಬ್ಬ ಜಡ್ಜ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ಇದೆ, ಅವರು ತೀರ್ಮಾನ ಮಾಡ್ತಾರೆ. ಈಗ ಮುಂದಕ್ಕೆ ಎಷ್ಟೊಂದು ಎಕ್ಸ್ಪ್ಯಾಂಡ್ ಮಾಡಬೇಕು. ಈಗ ಡಬಲ್ ಡೆಕ್ಕರ್ ಮಾಡಬೇಕು 70-80 ಕಿಲೋಮೀಟರ್ ಅಂತ ತೀರ್ಮಾನ ಮಾಡಿದ್ದೀವಿ. ಡಬಲ್ ಡೆಕ್ಕರ್ ಅಂದರೆ ಒಂದು ಫ್ಲೈಓವರು ಪ್ಲಸ್ ಮೆಟ್ರೋ ಎಲ್ಲ ಮಾಡಬೇಕು. ಅದಕ್ಕೆ ನಾವು ಕಾರ್ಪೊರೇಷನಿಂದ 50% ದುಡ್ಡು ಕೊಡ್ತೀನಿ ಅಂತ ಒಪ್ಕೊಂಡಿದ್ದೀನಿ. ಏಕೆಂದರೆ ನಾವು ರೋಡ್ನ ವೈಡ್ನಿಂಗ್ ಮಾಡಬೇಕಾದ್ರೆ ಪ್ರೈವೇಟ್ ಪ್ರಾಪರ್ಟಿನ ಪರ್ಚೇಸ್ ಮಾಡಿದ್ರೆ ಅದು ಜಾಸ್ತಿ ಕಾಸ್ಟ್ಲಿ ಆಗ್ತದೆ, ಹೊಡೆದಾಕೋಕ್ಕಾಗಲ್ಲ. ಸಾರ್ವಜನಿಕರ ಆಸ್ತಿನ ಉಳಿಸ್ಬೇಕು ಅನ್ನೋ ದೃಷ್ಟಿಯಿಂದ ಹಿಂದೆ ನಮ್ಮಲ್ಲಿ ಪ್ಲ್ಯಾನ್ ಆದಾಗ ಸ್ವಲ್ಪ ಅದನ್ನು ಯೋಚನೆ ಮಾಡ್ಬೋದಾಯಿತು. ಒಂದು ಟ್ರಯಲ್ ರಾಗಿಗುಡ್ಡ ಮಾಡಿದೋ, ಅದು ನಾನು ಹೋಗಿ ನಾಗ್ಪುರಲ್ಲಿ ಹೋಗಿ ನೋಡ್ಕೊಂಡು ಬಂದೆ. ಸೊ ಅವಶ್ಯಕ ಅದೇ ನಾವೇನು ಮಾಡೋಕ್ಕಾಗಲ್ಲ. ಈಗ ನೀರಿಂದು ಅಷ್ಟೇ 14 ವರ್ಷದಿಂದ ನಾವು 11 ವರ್ಷ ಆಯಿತು, ₹1 ಮಾಡಿಲ್ಲ. ಈಗೆಲ್ಲ 1 ಪೈಸೆನೋ ರೈಸ್ ಮಾಡಬೇಕು ಅಂತ ಹೇಳಿ ಒಂದು ಪ್ರಸ್ತಾವನೆಯನ್ನು ನನ್ನ ಆಫೀಸ್ಗೆ ಬಂದಿದೆ. ನಾನು ಸದ್ಯದಲ್ಲೇ ತೀರ್ಮಾನ ಮಾಡ್ತೀನಿ. ನೋಡಿ, ಅವ್ರಿಗೆ ರಾಜಕೀಯ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ಅವ್ರಿಗೆ. ಅಲ್ಲಿ ಯಾರು ಪಾರ್ಲಿಮೆಂಟಲ್ಲಿ ಮಾಡಲಿ, ಇಲ್ಲಿ ಮಾಡಲಿ, ಒಂದು ಸ್ಟ್ರೈಕ್ ಮಾಡಲಿ, ಗಲಾಟೆ ಮಾಡಲಿ, ಅದು ಆಟೋಮೆಟಿಕ್ ಆಗಿ ನಂದು ಸೆಂಟ್ರಲ್ ಗೌರ್ಮೆಂಟ್ ಇಬ್ಬರದು 50-50% ಪಾರ್ಟ್ನರು. ಅದಕ್ಕೊಂದು ಕಮಿಟಿ ಇದೆ, ನಮ್ಮ ಗಮನಕ್ಕೂ ಬರಲ್ಲ. ಅದು ಆಟೋಮೆಟಿಕ್ ಆಗಿ ಅವ್ರು ತೀರ್ಮಾನ ಮಾಡ್ತಾರೆ. ಅವ್ರು ಏನೇ ಡಿಸಿಷನ್ ಮಾಡಬೇಕಾದ್ರೂ ಸೆಂಟ್ರಲ್ ಗೌರ್ಮೆಂಟು ಅದಕ್ಕೊಂದು ಒಬ್ಬ ಜಡ್ಜ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ಇದೆ, ಅವರು ತೀರ್ಮಾನ ಮಾಡ್ತಾರೆ. ಈಗ ಮುಂದಕ್ಕೆ ಎಷ್ಟೊಂದು ಎಕ್ಸ್ಪ್ಯಾಂಡ್ ಮಾಡಬೇಕು. ಈಗ ಡಬಲ್ ಡೆಕ್ಕರ್ ಮಾಡಬೇಕು 70-80 ಕಿಲೋಮೀಟರ್ ಅಂತ ತೀರ್ಮಾನ ಮಾಡಿದ್ದೀವಿ. ಡಬಲ್ ಡೆಕ್ಕರ್ ಅಂದರೆ ಒಂದು ಫ್ಲೈಓವರು ಪ್ಲಸ್ ಮೆಟ್ರೋ ಎಲ್ಲ ಮಾಡಬೇಕು. ಅದಕ್ಕೆ ನಾವು ಕಾರ್ಪೊರೇಷನಿಂದ 50% ದುಡ್ಡು ಕೊಡ್ತೀನಿ ಅಂತ ಒಪ್ಕೊಂಡಿದ್ದೀನಿ. ಏಕೆಂದರೆ ನಾವು ರೋಡ್ನ ವೈಡ್ನಿಂಗ್ ಮಾಡಬೇಕಾದ್ರೆ ಪ್ರೈವೇಟ್ ಪ್ರಾಪರ್ಟಿನ ಪರ್ಚೇಸ್ ಮಾಡಿದ್ರೆ ಅದು ಜಾಸ್ತಿ ಕಾಸ್ಟ್ಲಿ ಆಗ್ತದೆ, ಹೊಡೆದಾಕೋಕ್ಕಾಗಲ್ಲ. ಸಾರ್ವಜನಿಕರ ಆಸ್ತಿನ ಉಳಿಸ್ಬೇಕು ಅನ್ನೋ ದೃಷ್ಟಿಯಿಂದ ಹಿಂದೆ ನಮ್ಮಲ್ಲಿ ಪ್ಲ್ಯಾನ್ ಆದಾಗ ಸ್ವಲ್ಪ ಅದನ್ನು ಯೋಚನೆ ಮಾಡ್ಬೋದಾಯಿತು. ಒಂದು ಟ್ರಯಲ್ ರಾಗಿಗುಡ್ಡ ಮಾಡಿದೋ, ಅದು ನಾನು ಹೋಗಿ ನಾಗ್ಪುರಲ್ಲಿ ಹೋಗಿ ನೋಡ್ಕೊಂಡು ಬಂದೆ. ಸೊ ಅವಶ್ಯಕ ಅದೇ ನಾವೇನು ಮಾಡೋಕ್ಕಾಗಲ್ಲ. ಈಗ ನೀರಿಂದು ಅಷ್ಟೇ 14 ವರ್ಷದಿಂದ ನಾವು 11 ವರ್ಷ ಆಯಿತು, ₹1 ಮಾಡಿಲ್ಲ. ಈಗೆಲ್ಲ 1 ಪೈಸೆನೋ ರೈಸ್ ಮಾಡಬೇಕು ಅಂತ ಹೇಳಿ ಒಂದು ಪ್ರಸ್ತಾವನೆಯನ್ನು ನನ್ನ ಆಫೀಸ್ಗೆ ಬಂದಿದೆ. ನಾನು ಸದ್ಯದಲ್ಲೇ ತೀರ್ಮಾನ ಮಾಡ್ತೀನಿ.